ಸೊ ಮೂರನೇ ಕ್ವಶನ್ ಮತ್ತು ನಾಲ್ಕನೇ ಕ್ವಶನ್ ಬಿಡ್ತಾನ ಅಂತ ಹೇಳಿದ್ದೆಲ್ಲ ಬರ್ಕೊಂಡ್ ಬಂದಿರಿ. ಕ್ವಶನ್ ಬ್ಯಾಂಕ್ ಒಳಗ ಥರ್ಡ್ ಚಾಪ್ಟರ್ ಒಳಗ ಕ್ವಶನ್ ನಂಬರ್ 3 ಮೊದಲು ಕ್ವಶನ್ ನೋಡ್ರಿ ಒಂದ್ 2 ನಿಮಿಷ. ಸುರೇಶ್ ಅಂಡ್ ಶಂಕರ್ ಆರ್ ದಿ ಪಾರ್ಟ್ನರ್ಸ್. ಇಬ್ರು ಪಾರ್ಟ್ನರ್ಸ್ ಅದಾರ. ಸುರೇಶ್ ಅಂಡ್ ಶಂಕರ್ ಆರ್ ದಿ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 1:1 ಅಂತ ಹೇಳಕತ್ತಾನ. ಅಂದ್ರೆ ಈಕ್ವಲ್ ಪಾರ್ಟ್ನರ್ಸ್ ಇವರು. ಬಿಫೋರ್ ಅಡ್ಮಿಷನ್ ದೇ ವೇರ್ ಶೇರಿಂಗ್ ದ ಪ್ರಾಫಿಟ್ ಅಂಡ್ ಲಾಸಸ್ 1:1 ಅಂತಂದ್ರೆ ಒಬ್ಬ ಒಂದ್ ಪಾಲ್ ತಗೊಂಡ್ರೆ ಮತ್ತೊಬ್ಬ ಒಂದ್ ಪಾಲ್, ಅಂದ್ರೆ ಈಕ್ವಲ್ ಇದೀವಿ ಶೇರಿಂಗ್. ಆಮೇಲೆ ಏನಾಯ್ತು ಅಂತಂದ್ರೆ ನಿಮಗೆ 31 ಮಾರ್ಚ್ 2017 ಬ್ಯಾಲೆನ್ಸ್ ಶೀಟ್ ಕೊಟ್ಟಾನ. ಏನೇನ್ ಅಸೆಟ್ಸ್ ಇದ್ದು ಏನೇನ್ ಲ್ಯಾಬಿಲಿಟೀಸ್ ಇದ್ದು ಅಂತ ಹೇಳಿ. ಅದರ ನಂತರ ಏಪ್ರಿಲ್ 1ನೇ ತಾರೀಕಿಗೆ 2017 ಏಪ್ರಿಲ್ 1ನೇ ತಾರೀಕಿಗೆ ದೇ ಅಡ್ಮಿಟ್ ನ್ಯೂ ಪಾರ್ಟ್ನರ್, ಹಿಸ್ ನೇಮ್ ಇಸ್ ಜಗದೀಶ್, ಆನ್ ಸರ್ಟೇನ್ ಕಂಡೀಷನ್ಸ್. ಕಂಡೀಷನ್ಸ್ ಏನ್ರಪ್ಪ ಅಂತಂದ್ರೆ ಜಗದೀಶ್ ಶುಡ್ ಬ್ರಿಂಗ್ ₹50,000 ಟುವರ್ಡ್ಸ್ ಕ್ಯಾಪಿಟಲ್ ಅಂಡ್ ₹25,000 ಟುವರ್ಡ್ಸ್ ಗುಡ್ ವಿಲ್. ತನ್ನ ಬಂಡವಾಳಕ್ಕಾಗಿ ₹50,000 ಮತ್ತು ಹಳೆ ಪಾರ್ಟ್ನರ್ಸ್ಗೆ ಗುಡ್ ವಿಲ್ ಪರಿಹಾರ ಕೊಡೋ ಸಲುವಾಗಿ ₹25,000 ಕ್ಯಾಶ್ ತರಬೇಕು. ಆಮೇಲೆ ಮಷಿನರಿಯನ್ನ 10% ಕಡಿಮೆ ಮಾಡಬೇಕು. ಆಮೇಲೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಅನ್ನ ₹4,000 ಹೆಚ್ಚಿಸಬೇಕು ಬೈ 4,000 ಅಂತನ. ಮೊದ್ಲು ಹಳೇದು ಎಷ್ಟೈತಿ ₹2,000, ಅದನ್ನ ಇನ್ನು ₹4,000 ಹೆಚ್ಚಿಸಬೇಕು. ಅಂದ್ರೆ 2,000 ಇದ್ದಿದ್ದನ್ನ ₹6,000 ಮಾಡಬೇಕು, ಅದರ ಅರ್ಥ. ಆಮೇಲೆ ಬಿಲ್ಡಿಂಗ್ 1,20,500 ರಿವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡಿದ್ರೆ ಮೊದ್ಲು ಎಷ್ಟಿತ್ತು ಬಿಲ್ಡಿಂಗ್ 92,000 ಇತ್ತು, ಜಾಸ್ತಿ ಮಾಡಿದ್ದಾರೆ. ಸೊ ಈ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಆಫ್ ದಿ ನ್ಯೂ ಫರ್ಮ್ ತೆಗಿಬೇಕು. ಸೊ ಎಲ್ಲರೂ ಫಾರ್ಮೆಟ್ ಹಾಕೊಂಡು ಬಂದಿರಿ ಅಂತ ನಾನು ತಿಳಿತೀನಿ. ಸೊ ಫಸ್ಟಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇದ್ರ ಹೆಸರು ಬರ್ದಿ ನೋಡ್ರಿ. ನಾನು ಶಾರ್ಟ್ ಫಾರ್ಮ್ ಬರ್ದಿರಿ. ಏನು? ಸುರೇಶ್, ಶಂಕರ್ ಮತ್ತು ಜಗದೀಶ್. ಓಕೆ. ಸೊ ದ ಫಸ್ಟ್ ಸ್ಟೆಪ್ ಈಸ್ ವಿ ಹ್ಯಾವ್ ಟು ರೈಟ್ ಡೌನ್ ದಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಕ್ಯಾಪಿಟಲ್ ಆಫ್ ದ ಓಲ್ಡ್ ಪಾರ್ಟ್ನರ್ಸ್. ಸುರೇಶ್, ಶಂಕರ್ ಮತ್ತು ಸುರೇಶ್ ಇಬ್ರು ಹಳೆ ಪಾರ್ಟ್ನರ್ಸ್. ಇವ್ರ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದಿ ಕ್ಯಾಪಿಟಲ್ ಬರ್ಕೋಬೇಕು. ಇದು ನಿಮ್ಗೆ ಕ್ವಶನ್ ಒಳಗೆ ಕೊಟ್ಟಿರ್ತಾನೆ, ಯಾಕಂದ್ರೆ ಕ್ವಶನ್ ಒಳಗೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಾನ. ಅದ್ರೊಳಗೆ ಹೇಳಾಗ್ತಾನ ನೋಡ್ರಿ, ಸುರೇಶ್ 60,000 ಐತಿ, ಶಂಕರ್ 40,000 ಐತಿ. ಸೊ ದೇರ್ ಫೋರ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 60,000 ಆಮೇಲೆ 40,000 ಡ್ಯಾಶ್. ನಂತರ ಏನ್ ಮಾಡಬೇಕು, ಏನಾದ್ರೂ ರಿಸರ್ವ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಐತೆ ಅಂತ ನೋಡ್ಬೇಕು. ಸೊ ಈ ಕ್ವಶನ್ ಒಳಗೆ ರಿಸರ್ವ್ ಫಂಡ್ ಐತಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಐತಿ. ಸೊ ಎರಡನ್ನೂ ಸಹ ನಾವು ಹಳೆ ಪಾರ್ಟ್ನರ್ಸ್ಗೆ ಹಳೆ ರೇಷಿಯೋ ಪ್ರಕಾರ ಹಂಚಬೇಕು. ಸೊ ರಿಸರ್ವ್ ಫಂಡ್ ಎಷ್ಟೈತ್ರಪ್ಪ, ₹15,000 ಐತಿ. ಹಂಗಾರೆ ₹15,000 ಓಲ್ಡ್ ರೇಷಿಯೋ ಏನೈತಿ, ಈಕ್ವಲ್ ಐತಿ. ಈಕ್ವಲ್ ಅಂದ್ರೆ ಪ್ರತಿಯೊಬ್ಬರಿಗೆ 1/2 ಹಾಗಾದ್ರೆ ಎಷ್ಟು ಬರ್ತಾವ, ₹7,500 ಪ್ರತಿ ಒಬ್ಬರಿಗೆ ಜಮಾ ಮಾಡಬೇಕು. ಯಾಕಂದ್ರೆ ರಿಸರ್ವ್ ಯಾವಾಗ್ಲೂ ನಾವು ಜಮಾ ಮಾಡ್ತೀವಿ. ಜಮಾ ಮಾಡ್ಬೇಕಂದ್ರೆ ಕ್ಯಾಪಿಟಲ್ ಅಕೌಂಟ್ ಒಳಗೆ ಕ್ರೆಡಿಟ್ ಮಾಡ್ಬೇಕು. ಸೊ ದೇರ್ ಫೋರ್ ಬೈ ರಿಸರ್ವ್ ಫಂಡ್ 7,500 ಡ್ಯಾಶ್. ಅದೇ ತರ ಈ ಒಂದು ಕ್ವಶನ್ ಒಳಗೆ ಅಕ್ಯುಮುಲೇಟೆಡ್ ಬ್ಯಾಲೆನ್ಸ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಾನ, ಅದು ಲ್ಯಾಬಿಲಿಟಿ ಸೈಡ್ ಕೊಟ್ಟಾನ. ಸೊ ನಿಮ್ಗೆ ನಾ ಒಂದು ಲಾಜಿಕ್ ಹೇಳ್ಕೊಟ್ಟಿದ್ದೆ. ಏನ್ರಪ್ಪ ಅಂತಂದ್ರೆ ಇದು ಪ್ರಾಫಿಟ್ ಬ್ಯಾಲೆನ್ಸ್ ಅಥವಾ ಲಾಸ್ ಬ್ಯಾಲೆನ್ಸ್ ನಿಮ್ಗೆ ಗುರ್ತಾಗಿಲ್ಲ, ನಿಮ್ಗೆ ಕನ್ಫ್ಯೂಷನ್ ಆಯ್ತು ಅಂತಂದ್ರೆ ಏನ್ ಮಾಡ್ಬೇಕು, ಲ್ಯಾಬಿಲಿಟಿ ಸೈಡ್ ರಿಸರ್ವ್ ಬರ್ತೈತಿ. ಯಾವಾಗ್ಲೂ ರಿಸರ್ವ್ ಲ್ಯಾಬಿಲಿಟಿ ಸೈಡ್ ಬರ್ತೈತಿ. ಸೊ ಆ ಸೈಡ್ ಕೊಟ್ಟಾನು ಅಥವಾ ಅಪೋಸಿಟ್ ಸೈಡ್ ಕೊಟ್ಟಾನು ನೋಡ್ಬೇಕು. ಇದು ರಿಸರ್ವ್ ಸೈಡ್ ಕೊಟ್ಟಾನ. ರಿಸರ್ವ್ ಸೈಡ್ ಕೊಟ್ಟಾನ ಅಂದ್ರೆ ನಾವು ರಿಸರ್ವ್ ಯಾವಾಗ್ಲೂ ಕ್ರೆಡಿಟ್ ಮಾಡ್ತೀವಿ. ಸೊ ಅದಕ್ಕಾಗಿ ಈ ಬ್ಯಾಲೆನ್ಸ್ ಸಹ ಕ್ರೆಡಿಟ್ ಮಾಡ್ಬೇಕು. ಯೂಶಲಿ ಏನಾಗ್ತಿದ್ರಪ್ಪ ಅಂತಂದ್ರೆ ಪ್ರಾಫಿಟ್ ಬ್ಯಾಲೆನ್ಸ್ ಇತ್ತು ಅಂತಂದ್ರೆ ಅದು ಲ್ಯಾಬಿಲಿಟಿ ಸೈಡ್ ಕೊಡ್ತಾನೆ, ಲಾಸ್ ಬ್ಯಾಲೆನ್ಸ್ ಇತ್ತು ಅಂದ್ರೆ ಅಸೆಟ್ ಸೈಡ್ ಕೊಡ್ತಾನೆ. ಹಿಂದಿನ ಕ್ವಶನ್ ಒಳಗೆ ಲಾಸ್ ಇತ್ತು, ಅಸೆಟ್ ಸೈಡ್ ಕೊಟ್ಟಿದ್ದ, ನಾವು ಆಮೇಲೆ ಚೇಂಜ್ ಮಾಡ್ಕೊಂಡ್ವಿ, ಹೌದಲ್ಲ. ಸೊ ಇಲ್ಲಿ ಪ್ರಾಫಿಟ್ ಇರೋದ್ರಿಂದ ಲ್ಯಾಬಿಲಿಟಿ ಸೈಡ್ ಕೊಟ್ಟಾನ.
ಪ್ರಾಫಿಟ್ ಇದ್ರೆ ಜಮಾ ಮಾಡ್ಬೇಕು ಅಂದ್ರೆ ಕ್ರೆಡಿಟ್ ಮಾಡ್ಬೇಕು, ಲಾಸ್ ಬ್ಯಾಲೆನ್ಸ್ ಇದ್ರೆ ಡೆಬಿಟ್ ಮಾಡ್ಬೇಕು. ಈಗ ನಮಗೆ ಕನ್ಫ್ಯೂಷನ್ ಆಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ಅವಾಗ ಲಾಜಿಕ್ ಏನ್ ಫಾಲೋ ಮಾಡ್ಬೇಕಪ್ಪ ಅಂತಂದ್ರೆ, ರಿಸರ್ವ್ ಅನ್ನ ಯಾವಾಗ್ಲೂ ನಾವು ಕ್ರೆಡಿಟ್ ಮಾಡ್ತೀವಿ, ಡೆಬಿಟ್ ಅಂತೂ ಮಾಡೋದಿಲ್ಲ ರಿಸರ್ವ್. ಆಮೇಲೆ ರಿಸರ್ವ್ ಯಾವಾಗ್ಲೂ ಬ್ಯಾಲೆನ್ಸ್ ಶೀಟ್ ಒಳಗೆ ಲ್ಯಾಬಿಲಿಟಿ ಸೈಡ್ ಕೊಡ್ತಾ. ಸೊ ಹೀಗಾಗಿ P&L ಅಕೌಂಟ್ ಬ್ಯಾಲೆನ್ಸ್ ಅನ್ನ ಲ್ಯಾಬಿಲಿಟಿ ಸೈಡ್ ಕೊಟ್ಟ ಅಂದ್ರೆ ಅದನ್ನು ಸಹ ನಾವು ಕ್ರೆಡಿಟ್ ಮಾಡಬೇಕು. ಸೊ ದೇರ್ ಫೋರ್ ಬೈ P&L ಅಕೌಂಟ್ ಎಷ್ಟೈತಿ ನೋಡ್ರಿ, P&L ಅಕೌಂಟ್ ಬ್ಯಾಲೆನ್ಸ್ 30,000 ಐತಿ, 30,000 ರೂಪಾಯಿ. ಹಂಗಾರೆ ಇಬ್ರಿಗೂ ಈಕ್ವಲ್ ಆಗಿ ಹಂಚಿದ್ರೆ 15,000 ಡ್ಯಾಶ್. ಫಸ್ಟ್ ಇದನ್ನ ಮಾಡ್ಕೊ, ಇದು ಫಸ್ಟ್ ಸ್ಟೆಪ್. ಆಮೇಲೆ ಏನಾಯ್ತು, ಹೊಸ ಪಾರ್ಟ್ನರ್ ಜಗದೀಶ್ ಬಂದ್ ಸೇರ್ಕೊಂಡ 1/4/2017. ಏನೇನ್ ತರ್ತಾನ, ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಕ್ಯಾಶ್ ಎರಡೂ ಸೇರಿ ಎಷ್ಟ್ ತರ್ತಾನ ನೋಡ್ರಿ, 50,000 ರೂಪಾಯಿ ಪ್ಲಸ್ 25,000 ರೂಪಾಯಿ. ವೆನ್ ಕ್ಯಾಶ್ ಬ್ರಾಟ್ ಬೈ ದಿ ನ್ಯೂ ಪಾರ್ಟ್ನರ್, ಜರ್ನಲ್ ಎಂಟ್ರಿ ಏನಾಗ್ತೈತಿ, ಕ್ಯಾಶ್ ಅಕೌಂಟ್ ಡೆಟರ್ ಟು ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅಕಸ್ಮಾತ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಒಳಗೆ ಕ್ಯಾಶ್ ಬ್ಯಾಲೆನ್ಸ್ ಕೊಟ್ಟಿದ್ದಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಿದ್ದ ಅಂತಂದ್ರೆ ಆವಾಗ ಜರ್ನಲ್ ಎಂಟ್ರಿ ಏನಾಗ್ತೈತಿ, ಕ್ಯಾಶ್ ಬದಲಾಗಿ ಬ್ಯಾಂಕ್ ಅಕೌಂಟ್ ಡೆಟರ್ ಟು ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗ್ತೈತಿ. ಸೊ ಈ ಕ್ವಶನ್ ಒಳಗೆ ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಾನ, ಕ್ಯಾಶ್ ಇನ್ ಹ್ಯಾಂಡ್ ಕೊಟ್ಟಿಲ್ಲ. ಅಂದ್ರೆ ಎಲ್ಲಾ ವ್ಯವಹಾರವನ್ನ, ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನ ಅವರು ಬ್ಯಾಂಕಿನ ಮೂಲಕ ಮಾಡಾಕತ್ತಾರ. ಹಾಗಾದ್ರೆ ಅವ ಏನ್ 75,000 ರೂಪಾಯಿ ತರ್ತಾನಲ್ಲ, ಅದು ಬ್ಯಾಂಕ್ ಒಳಗೆ ಡೈರೆಕ್ಟ್ ಆಗಿ ಜಮಾ ಮಾಡ್ತಾನೆ. ಸೊ ಅದಕ್ಕಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗ್ತೈತಿ, ಬ್ಯಾಂಕ್ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಕು. ಅವ ಗಿವರ್ ಆಗ್ತಾನ, ಅವನ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಬೇಕು. ಸೊ ದೇರ್ ಫಾರ್ ಜರ್ನಲ್ ಎಂಟ್ರಿ ಇಸ್ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಜಗದೀಶ್ ಕ್ಯಾಪಿಟಲ್ ಅಕೌಂಟ್. ಈಗ ನಮ್ ಕಡೆ ಬ್ಯಾಂಕ್ ಅಕೌಂಟ್ ಇಲ್ಲ, ಯಾಕಂದ್ರೆ ನಮ್ಗೆ ಕೇಳಿಲ್ಲ ಕ್ವಶನ್ ಒಳಗೆ, ನಾವು ಅದನ್ನ ಓಪನ್ ಮಾಡಿಲ್ಲ. ಬ್ಯಾಂಕ್ ಅಕೌಂಟ್ ಒಳಗೆ ಡೆಬಿಟ್ ಮಾಡೋದನ್ನ ಬಿಟ್ರಿ. ಹಂಗಾರೆ ಸೆಕೆಂಡ್ ಆಸ್ಪೆಕ್ಟ್, ಅನದರ್ ಆಸ್ಪೆಕ್ಟ್, ಸೆಕೆಂಡ್ ಹಾಫ್ ಆಫ್ ದಿ ಜರ್ನಲ್ ಎಂಟ್ರಿ ಏನ್ರಪ್ಪ ಅಂತಂದ್ರೆ, ನ್ಯೂ ಪಾರ್ಟ್ನರ್ ಜಗದೀಶ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗಿತ್ತು ಜರ್ನಲ್ ಎಂಟ್ರಿ ಒಳಗೆ. ಸೊ ನಮ್ ಕಡೆ ಜಗದೀಶ್ ಕ್ಯಾಪಿಟಲ್ ಅಕೌಂಟ್ ಐತಿ, ಅದನ್ನ ಕ್ರೆಡಿಟ್ ಮಾಡ್ರಿ. ಸೊ ಜಗದೀಶ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟೆಡ್ ಬೈ ಬ್ಯಾಂಕ್ ಅಕೌಂಟ್ ಡ್ಯಾಶ್ ಡ್ಯಾಶ್ ಎಷ್ಟ್ ತರ್ತಾನ, 75,000 ರೂಪಾಯಿ ತರ್ತಾನ. ಸೊ ಹೇಗ್ ನೋಡ್ರಿ, ಅದು 50,000 ರೂಪಾಯಿ ಪ್ಲಸ್ 25,000 ರೂಪಾಯಿ ಗುಡ್ ವಿಲ್ ಎರಡು ಸೇರಿ 75,000 ರೂಪಾಯಿ ತರ್ತಾನ. ಸೊ ಮತ್ತೊಂದು, ವೆನ್ ಎ ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಕ್ಯಾಶ್ ಟುವರ್ಡ್ಸ್ ದ ಗುಡ್ ವಿಲ್, ಮತ್ತೊಂದು ಜರ್ನಲ್ ಎಂಟ್ರಿ ಬರ್ತದೆ. ಅದು ನಾವು ಬೈ ಹ್ಯಾಟ್ ಹಾಕೋಬೇಕು ಅಂತ ನಾ ಹೇಳ್ತೇವೆ. ಏನ್ರಪ್ಪ ಅಂತಂದ್ರೆ, ಅವನು ತಂದಿರುವಂತಹ ಗುಡ್ ವಿಲ್ ಕ್ಯಾಶ್ ಅನ್ನ ಹಳೆ ಪಾರ್ಟ್ನರ್ಸ್ ಗೆ ನಾವು ಜಮಾ ಮಾಡಬೇಕು. ಯಾವ ರೇಷಿಯೋ ಪ್ರಕಾರ, ಸ್ಯಾಕ್ರಿಫೈಸ್ ರೇಷಿಯೋ ಪ್ರಕಾರ. ಕ್ವಶನ್ ಒಳಗೆ ಸ್ಯಾಕ್ರಿಫೈಸ್ ರೇಷಿಯೋ ಕೊಡ್ತಾನೆ, ಸಾಮಾನ್ಯವಾಗಿ ಕೊಡೋದಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ಹಳೆ ರೇಷಿಯೋನ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ತಿಳ್ಕೊಬೇಕು. ಇಲ್ಲಿ ಹಳೆ ರೇಷಿಯೋ 1:1 ಐತಿ, ಹಂಗಾರೆ ಅದೇ ಸ್ಯಾಕ್ರಿಫೈಸ್ ರೇಷಿಯೋ. ಅಂದ್ರೆ ಅವ್ರು ಏನು ಈ ಹಿಂದೆ ಹಂಚ್ಕೊಂತಿದ್ರಲ್ಲ, ಅದೇ ರೀತಿಯಲ್ಲಿ ಬಿಟ್ ಕೊಟ್ಟಾರ, ಬಲಿದಾನ ಮಾಡ್ಯಾರ ಅಂತ ನಾವು ತಿಳ್ಕೋಬೇಕು, ಊಹೆ ಮಾಡ್ಕೋಬೇಕು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಎಷ್ಟು ನಾವ 25,000 ರೂಪಾಯಿ ಗುಡ್ ವಿಲ್ ಸಲುವಾಗಿ ಕ್ಯಾಶ್ ತಂದಾನ. ಸೊ 12,500 ರೂಪಾಯಿ, 12,500, 12,500 ಹಳೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಜಮಾ ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಅಂದ್ರೆ ಅವ್ರ ಕ್ಯಾಪಿಟಲ್ ಅಕೌಂಟಿಗೆ ಜಮಾ ಮಾಡಬೇಕು ಅಥವಾ ಕ್ರೆಡಿಟ್ ಮಾಡ್ಬೇಕಂದ್ರೆ ಹೊಸ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ಗೆ ಅದು ಖರ್ಚು ಹಾಕಬೇಕು ಅಥವಾ ಡೆಬಿಟ್ ಮಾಡಬೇಕು. ಸೊ ಅದಕ್ಕಾಗಿ ನಾ ಜರ್ನಲ್ ಎಂಟ್ರಿ ಬರ್ಸಿದ್ದೈತಿ, ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಹಾಗಾದ್ರೆ ಇಲ್ಲಿ ನ್ಯೂ ಪಾರ್ಟ್ನರ್ ಯಾರು, ಜಗದೀಶ್. ಸೊ ದೇರ್ ಫೋರ್ ಜಗದೀಶ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಸುರೇಶ್ ಕ್ಯಾಪಿಟಲ್ ಅಕೌಂಟ್, ಶಂಕರ್ ಕ್ಯಾಪಿಟಲ್ ಅಕೌಂಟ್. ಸೊ ಯಾರದಾರ ಅವ್ರ ಹೆಸರನ್ನ ಬರಿಬೇಕು. ಸೊ ದೇರ್ ಫೋರ್ ಜಗದೀಶ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು, ಫಸ್ಟ್ ಯಾರ್ರಿ, ಸುರೇಶ್, ಟು ಸುರೇಶ್ ಕ್ಯಾಪಿಟಲ್ ಅಕೌಂಟ್. ಬೇಕಾದ್ರೆ ಇಲ್ಲಿ ಬ್ರಾಕೆಟ್ ನಾಗ ಬಂದ್ ಬರ್ಕೊಡ್ರಿ, 25,000 ರೂಪಾಯಿ ಇಂಟು 1/2 ಎಷ್ಟಾತ್ ನೋಡ್ರಿ, 12,500. ಆಮೇಲೆ ಇನ್ನೊಬ್ಬ ಪಾರ್ಟ್ನರ್ ಅದಾನ, ಓಲ್ಡ್ ಪಾರ್ಟ್ನರ್. ಸೊ ಜಗದೀಶ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಯಾರವ, ಶಂಕರ್, ಶಂಕರ್ ಕ್ಯಾಪಿಟಲ್ ಅಕೌಂಟ್. ಅವನಿಗೂ ಸಹ 25,000 ರೂಪಾಯಿ ಇಂಟು 1/2 ಅಂತಂದ್ರೆ ಎಷ್ಟಾತು, 12,500 rupees ಆಯ್ತು. ಯಾವಾಗಲೂ ಜರ್ನಲ್ ಎಂಟ್ರಿ ಒಳಗೆ 2 ಆಸ್ಪೆಕ್ಟ್ಸ್ ಇರ್ತಾವ ಅಂತ ನಾ ಹೇಳಿದ್ರಲ್ಲ. ಒಂದು ಅಕೌಂಟ್ ಡೆಬಿಟ್ ಆದ್ರೆ ಅಥವಾ ಕೆಲವೊಂದು ಅಕೌಂಟ್ ಡೆಬಿಟ್ ಆದ್ರೆ ಇನ್ನು ಕೆಲವೊಂದು ಅಕೌಂಟ್ ಕ್ರೆಡಿಟ್ ಆಗ್ತಾವ. ಈಗ ಒಂದು ಅಕೌಂಟ್ ನಾವು ಡೆಬಿಟ್ ಮಾಡಿದ್ವಿ, ಯಾರ್ದು, ಜಗದೀಶ್ ಅಕೌಂಟ್ ಅನ್ನ ಡೆಬಿಟ್ ಮಾಡಿದ್ವಿ. ಹಂಗಾರ ಆ ಜರ್ನಲ್ ಎಂಟ್ರಿಯ ಎರಡನೇ ಭಾಗ ಕ್ರೆಡಿಟ್ ಆಗಿದ್ದ ಅಕೌಂಟ್ ಯಾವುದು, ಸುರೇಶ್ ಅಕೌಂಟ್ ಮತ್ತು ಶಂಕರ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗಿದ್ವಿ. ಯಾಕಂದ್ರೆ ಜರ್ನಲ್ ಎಂಟ್ರಿ ನಾ ಬರ್ದು ತೋರಿಸ್ತೀನಿ, ಇನ್ನೊಂದು ತೋರಿಸ್ತೀನಿ ನೋಡ್ರಿ. ಜಗದೀಶ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ 25,000 to Suresh capital account rupees 12,500.
ಆಮೇಲೆ ಟು ಶಂಕರ್ ಕ್ಯಾಪಿಟಲ್ ಅಕೌಂಟ್ 12,500 ಹೌದಲ್ಲ. ಸೊ ಈಗ ನಾವು ಇದನ್ನ ಮಾಡಿದ್ವಿ, ಏನ್ ಮಾಡಿದ್ವಿ, ಜಗದೀಶ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಡೆಬಿಟ್ ಸೈಡ್ ಎಂಟ್ರಿ ಮಾಡಿದ್ವಿ, ಡೆಬಿಟ್ ಮಾಡಿದ್ವಿ. ಜಗದೀಶ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಡೆಬಿಟ್ ಮಾಡಿದ್ವಿ ಅಂತಾರೆ ಅರ್ಥ ಏನು, ಜಗದೀಶ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಿದ್ವಿ. ಇನ್ನ ಈ ಓಲ್ಡ್ ಪಾರ್ಟ್ನರ್ಸ್ ಅಲ್ಲ, ಇವ್ರ ಅಕೌಂಟ್ ಒಳಗೆ ಏನಾಗಬೇಕು, ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಅದಕ್ಕಾಗಿ ಫಸ್ಟ್ ಸುರೇಶ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟೆಡ್ ಬೈ ಜಗದೀಶ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ಕೊಡಿ, ಜಾಗ ಇಲ್ಲ ನಾ ಬರ್ದಿಲ್ಲ. ಸೊ ಬೈ ಜಗದೀಶ್ ಕ್ಯಾಪಿಟಲ್ ಅಕೌಂಟ್ ಡ್ಯಾಶ್ ಎಷ್ಟು 12,500 ಜಗದೀಶ್ ಕಾಲಂ ಒಳಗೆ ಬರ್ಬೇಕು, ಯಾರಿಗೂ ಸುರೇಶ್ ಕಾಲಂ ಒಳಗೆ ಬರ್ಬೇಕು. ಆಮೇಲೆ ಶಂಕರ್ ಮತ್ತೊಮ್ಮೆ ಬರೆಯುವ ಅವಶ್ಯಕತೆ ಇಲ್ಲ. ಶಂಕರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಕ್ರೆಡಿಟೆಡ್ ಬೈ ಜಗದೀಶ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು 12,500 ಇಲ್ಲಿ ಡ್ಯಾಶ್ ಇದನ್ನ ಬರ್ಕೊಡ್ರ. ಅತ್ರೆ ಇದು ಒಂದು ಮಾಡುದು ಗುಡ್ ವಿಲ್ ಟ್ರೀಟ್ಮೆಂಟ್ ಗೊತ್ತಾಗ್ತಿಲ್ಲ. ಇನ್ನು 2-3 ಕ್ವಶನ್ ನಿಮ್ಗೆ ಪರ್ಫೆಕ್ಟ್ ಆಗ್ತದೆ. ಓಕೆ ತೆಗಿಲಿ ಇದನ್ನ ಬರ್ಕೊಂಡಿರಿ. ಹಂಗ ರಫ್ ಬರ್ಕೊಡಿ ಅಲ್ಲಿ ಕೆಲವ್ರು ಹೆಂಗ್ ಬಂತು ಅಂತ ಗೊತ್ತಾಗ್ತದೆ. ಇರಲಿ. ನೆಕ್ಸ್ಟ್ ಏನಾಯ್ತು ನೋಡ್ರಿ, ಆಮೇಲೆ ಮಷಿನರಿಯನ್ನ ಡಿಪ್ರಿಸಿಯೇಟ್ ಮಾಡಿದ್ವಿ, ಮಷಿನರಿಯನ್ನ 10% ಕಡಿಮೆ ಮಾಡಿದ್ವಿ. ಸಂಸ್ಥೆಗೆ ಪ್ರಾಫಿಟ್ ಅಥವಾ ಲಾಸ್ ಆಯ್ತು. ಸೊ ಹಾಗಾದ್ರೆ ಅದನ್ನ ಎಲ್ಲಿ ತೋರಿಸ್ಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಒಳಗೆ. ಯಾವ ಸೈಡ್ ತೋರಿಸ್ಬೇಕು, ಡೆಬಿಟ್ ಸೈಡ್. ಸೊ ಟು ಮಷಿನರಿ ಅಕೌಂಟ್, ಟು ಮಷಿನರಿ ಅಕೌಂಟ್ ಎಷ್ಟಿತ್ತು ನೋಡ್ರಿ, ಮಷಿನರಿ ವ್ಯಾಲ್ಯೂ 15,000. ಎಷ್ಟು ಪರ್ಸೆಂಟ್, 10% ಎಷ್ಟಾಗುತ್ತೆ, 1,500 ರೂಪಾಯಿ ಆಗ್ತದೆ. 1,500 ರೂಪಾಯಿ. ದೆನ್ ನೆಕ್ಸ್ಟ್ ಏನಾಯ್ತು ನೋಡ್ರಿ, ಇನ್ಕ್ರೀಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಬೈ ₹4,000. ಸೊ ಒಂದು ಇಲ್ಲಿ ನಾವು ನೆನಪಿಟ್ಕೋಬೇಕು, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ಎ ಲಾಸ್, ಬ್ಯಾಡ್ ಡೆಟ್ ಅದು ಲಾಸ್. There is a difference between the bad debt and provision for doubtful debt. Bad debt is the actual loss, ನೈಜ ನಷ್ಟ ಅಂತ ಕರಿತೀವಿ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ನಿರೀಕ್ಷಿತ ನಷ್ಟ, ಎಕ್ಸ್ಪೆಕ್ಟೆಡ್ ಲಾಸ್ ವಿಚ್ ಮೇ ಅರೈಸ್ ಆರ್ ಮೇ ನಾಟ್ ಅರೈಸ್, ಆಗ್ಬಹುದು ಅಥವಾ ಆಗ್ಲಿಕ್ಕಿಲ್ಲ. ಉದಾಹರಣೆಗೆ ಸಪೋಸ್ ರಾಮನಿಗೆ ನಾವು 5,000 ರೂಪಾಯಿ ಸರಕುಗಳನ್ನ ಉದ್ರಿ ಮಾರಾಟ ಮಾಡಿದ್ವಿ, ಸತ್ ಹೋಗ್ಬಿಟ್ಟ. ಅವನಿಗೆ ಹಿಂದೆ ಮುಂದೆ ಆಸ್ತಿ ಪಾಸ್ತಿ ಏನೂ ಇಲ್ಲ. 5,000 ರೂಪಾಯಿ ಬರ್ತಾವೆ, ನೀವು ಅದನ್ನ ವಸೂಲಿ ಮಾಡ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು, ನೀವು ಸ್ವರ್ಗಕ್ಕೆ ಹೋಗ್ಬೇಕು. ಸೊ ಇದಂತೂ ಸಾಧ್ಯವಿಲ್ಲ, ಹೌದಲ್ಲ. ಸೊ ಅದಕ್ಕೆ ನಾವೇನ್ ಕರಿತೀವಿ, ಬ್ಯಾಡ್ ಡೆಟ್ ಅಂತ ಕರಿತೀವಿ. ಡೆಟ್ ಅಂದ್ರೆ ಸಾಲ, ಬ್ಯಾಡ್ ಡೆಟ್ ಕೆಟ್ಟ ಸಾಲ, ಕರಡು ಸಾಲ, ವಾಪಸ್ ಬರೋದೇ ಇಲ್ಲ. ವಾಪಸ್ ತಗೋಬೇಕಂದ್ರೆ ನಾವು ಮತ್ತು ಕೈಲಾಸಕ್ಕೆ ಹೋಗ್ಬೇಕು. ಸೊ ಇದಂತೂ ಸಾಧ್ಯವಿಲ್ಲ, ಅದಕ್ಕೆ ನಾವು ಬ್ಯಾಡ್ ಡೆಟ್ ಅಂತ ಕರಿತೀವಿ. ಇದು ಈಗಾಗಲೇ ಆಗಿರುವಂತ ನಷ್ಟ, ಸತ್ತು ಬಿಟ್ಟ ನಾವು ಮುಗಿತು, ಏನ್ ಮಾಡಕ್ಕಾಗಿಲ್ಲ. ಇವು ಜೀವಂತಿದ್ರು ಹೋಗಿ ಎಲ್ಲರೂ ಏನೇ ಉಸ್ಕೊಳಕ್ ಬರ್ತಿದ್ರು. ಸತ್ತಿದ ಮೇಲೆ ಸುದ್ದಿ ಬಂತು, ಹೋಗಿ ನೋಡ್ತೀವಿ ಹೆಣ ಏನೂ ಇಲ್ಲ. ಸೊ ಹೀಗಾಗಿ 5,000 ರೂಪಾಯಿ ಬರುದಿಲ್ಲ. ಸೊ ಅದಕ್ಕೆ ನಾವು ಇರ್ರಿಕವರೇಬಲ್ ಡೆಟ್ ಅಂತ ಕರಿತೀವಿ ಅಥವಾ ಬ್ಯಾಡ್ ಡೆಟ್ ಅಂತ ಕರಿತೀವಿ. ಇದು ಈಗಾಗಲೇ ಆಗಿರುವಂತಹ ನಷ್ಟ, ನೈಜ ನಷ್ಟ ಅಂತ ಕರಿತೀವಿ. ಇದನ್ನು ನಾವು ಡೆಟರ್ಸ್ ಒಳಗೆ ಲೆಸ್ ಮಾಡ್ಬೇಕು. ಸಪೋಸ್ 20,000 ರೂಪಾಯಿ ಸರಕುಗಳನ್ನ ಉದ್ರಿ ಮಾರಾಟ ಮಾಡಿದ್ವಿ, ಅದ್ರೊಳಗೆ ರಾಮನ್ ಕಡೆಯಿಂದ 5,000 ರೂಪಾಯಿ ಬರ್ಬೇಕಾಗಿತ್ತು, 5,000 ರೂಪಾಯಿ ಬರೋದಿಲ್ಲ ಅಂತ ಖಾತ್ರಿ ಆಯ್ತು, ಅವ್ನು ಸತ್ ಹೋಗ್ಬಿಟ್ಟ. ಹಂಗಾರ 20,000 ರೂಪಾಯಿ ಒಳಗೆ 5,000 ರೂಪಾಯಿ ಬ್ಯಾಡ್ ಡೆಟ್ ಕಳೆದು ಇನ್ನೆಷ್ಟು ಉಳಿತು, 15,000 ರೂಪಾಯಿ. ಇನ್ನು ಆ 15,000 ರೂಪಾಯಿ ಒಳಗೆ ನಮ್ಮ ಹಿಂದಿನ ಅನುಭವದ ಆಧಾರದ ಮೇಲೆ ನಾವು ಏನ್ ಗೆಸ್ ಮಾಡ್ತಾ ಇದೀವಪ್ಪ ಅಂತಾರೆ, ಹಿಂದೆಲ್ಲ ನಾವು ಯಾವಾಗ ಉದ್ರಿ ಮಾರಾಟ ಮಾಡೀವಿ ಅದ್ರೊಳಗೆ 195 ರೂಪಾಯಿ ಮಾತ್ರ ವಸೂಲಿ ಆಗ್ಯಾವ, 5 ರೂಪಾಯಿ ವಸೂಲಿ ಆಗಿಲ್ಲ. ಅಂದ್ರೆ 5% ಡೌಟ್ ಐತಿ. ಅವಾಗ ಏನ್ ಮಾಡ್ತಾರ, 15,000 ರೂಪಾಯಿ ಒಳಗೆ ಮತ್ತು 5% ಡೌಟ್ಫುಲ್ ಡೆಟ್ ಅಂತೇಳಿ ಪ್ರಾವಿಷನ್ ಮಾಡ್ತಾರ. ಸೊ ಅದಕ್ಕೆ ನಾವು PDD ಅಂತ ಕರಿತೀವಿ. ನೋಡ್ರಿ, 20 ಒಳಗೆ 5,000 ರೂಪಾಯಿ ಬ್ಯಾಡ್ ಡೆಟ್ ಅಂತ ಕಳೆದ್ಬಿಟ್ಟು 15 ಉಳಿತು. ಅದು ಅಕಸ್ಮಾತ್ ಬಿಡ್ರಿ, ಅಕಸ್ಮಾತ್ ಸತ್ತ. ಈಗ ಹಂಗಾರೆ ಉಳಿತು ಎಷ್ಟು, 15,000 ರೂಪಾಯಿ. 15,000 ರೂಪಾಯಿ ಒಳಗೆ ಮತ್ತೆ ಇನ್ನು 5% ಡೌಟ್ ಐತಿ. ಸೊ ಎಷ್ಟು ಆಗ್ತೈತಿ, 750 ರೂಪಾಯಿ ಆಗ್ತೈತಿ. ಅದನ್ನ ಕಳಿತೀವಿ. ಹಂಗಾರೆ ಉಳಿತು ಎಷ್ಟು, 14,250 ರೂಪಾಯಿ. ಅದು ನಾವು ಗುಡ್ ಡೆಟ್ ಅಂತ ಕರಿತೀವಿ. ಈಗ ಇಲ್ಲಿ ಎರಡು ಲಾಸ್, ಬ್ಯಾಡ್ ಡೆಟ್ ಆಗ್ತಿಲ್ಲ ಅದು ಲಾಸ್, ಆಮೇಲೆ 5% ಏನ್ ಲೆಕ್ಕಾಚಾರ ಮಾಡಿವಲ್ಲ ಅದು ಲಾಸ್. ಎರಡನ್ನೂ ಸಹ ನಾವು ಕನ್ಸಿಡರ್ ಮಾಡ್ಬೇಕು. ಯಾವ ಕಾನ್ಸೆಪ್ಟ್ ಪ್ರಕಾರ, ಕನ್ಸರ್ವೇಟಿವ್ ಕಾನ್ಸೆಪ್ಟಿನ ಪ್ರಕಾರ. ಓಕೆ. ಸೊ ಇಲ್ಲಿ ಏನಾಗೈತ್ರಪ್ಪ ಅಂತಂದ್ರೆ, ಬಿಫೋರ್ ಅಡ್ಮಿಷನ್ ಜಗದೀಶನ್ಗೆ ಸೇರ್ಸ್ಕೊಳ್ಳೋ ಮೊದಲು ಹಳೆ ಪಾರ್ಟರ್ಸ್ ಏನ್ ತಿಳ್ಕೊಂಡಿದ್ರು,
2,000 ರೂಪಾಯಿ ಬರ್ಲಿಕ್ಕಿಲ್ಲ ಅಂತೇಳಿ PDD 2,000 ರೂಪಾಯಿ ಮಾಡಿದ್ರು. ಅವ್ರು ಬ್ಯಾಲೆನ್ಸ್ ಶೀಟ್ ನಾಗ ಬರ್ತಾರ ನೋಡ್ರಿ. ಈಗ ಜಗದೀಶ್ ಬಂದ ಮೇಲೆ ಮತ್ತದು ಚರ್ಚೆಗೆ ಬಂತು ವಿಷಯ. ಅವಾಗ ಏನಾಯ್ತು, 2,000 ರೂಪಾಯಿ ಸಾಕಾಗೋದಿಲ್ಲ, ಇದನ್ನ ಇನ್ನು 4,000 ರೂಪಾಯಿ ಜಾಸ್ತಿ ಮಾಡ್ಬೇಕು. 2 ಇರೋದ ಮತ್ತಿನ್ನು 4,000 ರೂಪಾಯಿ ಇನ್ಕ್ರೀಸ್ಡ್ ಬೈ ಅಂತ ಹೇಳ್ತಾನೆ. ಸೊ ಇಂಗ್ಲಿಷ್ ಒಳಗೆ ಕನ್ಫ್ಯೂಷನ್ ಆಗ್ತದೆ. ಸರ್ ನೀವೇನ್ ಮಾಡ್ಬೇಕಪ್ಪ ಅಂತಾರೆ, ಪರೀಕ್ಷೆ ಒಳಗೆ ಕನ್ನಡ ವರ್ಷನ್ ಇರ್ತಿತ್ತು ಕ್ವಶನ್ ಪೇಪರ್ಗೆ. ಸೊ ಅಲ್ಲಿ ಹೋಗಿ ನೋಡ್ಕೋಬೇಕು, ಅಲ್ಲಿ ಸ್ಪಷ್ಟವಾಗಿ ಬರೆದಿರ್ತಾನೆ ಅಂತೇಳಿ ಇನ್ನು 4,000 ರೂಪಾಯಿಯಿಂದ ಹೆಚ್ಚಿಸಿ ಅಂತೇಳಿ PDD ಯನ್ನ ಇನ್ನು 4,000 ರೂಪಾಯಿಯಿಂದ ಹೆಚ್ಚಿಸಿ. ಅಂದ್ರೆ 2,000 ರೂಪಾಯಿ ಇರುದ. ಯಾಕೆ ಹೇಳ್ತೀನಿ ಅಂತಂದ್ರೆ ಮಕ್ಕಳು ಏನ್ ಮಾಡ್ತಾರೆ ಗೊತ್ತೇ, 2 ಇದ್ದಿದ್ರೆ 4 ಮಾಡ್ಯಾರ ಅಂತ ತಿಳ್ಕೊಂತಾರೆ. 2 ಇದ್ದಿದ್ರೆ 4 ಮಾಡಿಲ್ಲ, 2 ಇರೋದೇ ಮತ್ತು 4 ಹೆಚ್ಚಿಗೆ ಮಾಡ್ಯಾರ. ಹಂಗಾರೆ ಎಷ್ಟು ಮಾಡ್ಯಾರ? ಟೋಟಲ್ 6 ಮಾಡ್ಯಾರ. ಹಂಗಾರೆ ನಮ್ ಲಾಸ್ ಎಷ್ಟಾಯ್ತು? 4,000 ರೂಪಾಯಿ ಲಾಸ್. ಹಂಗಾರೆ ಲಾಸ್ ಆದ್ರೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಒಳಗೆ 4,000 ರೂಪಾಯಿ ಲಾಸ್ ಅಂತ ಬರೀಬೇಕು. ಮಕ್ಕಳು ಕನ್ಫ್ಯೂಷನ್ ಏನ್ ಮಾಡ್ತಾರ, 2,000 ರೂಪಾಯಿ ಅಂತ ಬರೀತಾರೆ. ಅವ್ರು ಏನ್ ತಿಳ್ಕೊಂತಾರ, 2 ಇದ್ದಿದ್ದನ್ನ 4 ಮಾಡ್ಯಾರ. ಇಲ್ಲ ಅಂತ ಕ್ವಶನ್ ಕೇಳ್ತಾನ. ಫಾರ್ ಎಕ್ಸಾಂಪಲ್, ಇನ್ಕ್ರೀಸ್ಡ್ 2 rupees 4,000 ಅಂತ ಅಂದ್ರೆ 2 ಇದ್ದಿದ್ದನ್ನ 4 ಮಾಡ್ಯಾರ ಅನ್ನಂಗೆ. 4,000 ರೂಪಾಯಿಗೆ ಹೆಚ್ಚಿಸಲಾಗಿದೆ ಅಂತ ಹೇಳ್ದ ಅಂದ್ರೆ 2 ಇದ್ದಿದ್ದನ್ನ 4 ಮಾಡ್ಯಾರ. ಹಂಗಾರೆ ಎಷ್ಟು ಜಾಸ್ತಿ ಮಾಡ್ಯಾರ? 2 ಜಾಸ್ತಿ ಮಾಡ್ಯಾರ. ನಾವು 2,000 ರೂಪಾಯಿ ಅಷ್ಟೇ ಬರೀಬೇಕಾಗಿತ್ತು. ಆದ್ರೆ ಇಲ್ಲಿ ಹಾಗಲ್ಲ, ಸ್ಪಷ್ಟವಾಗಿ ಹೇಳ್ತಾನ, 2,000 ರೂಪಾಯಿ ಏನು PDD ಇತ್ತಲ್ಲ ಅದನ್ನ 4,000 ರೂಪಾಯಿಯಿಂದ ಹೆಚ್ಚಿಸಲಾಗಿದೆ. ಹಂಗಾರೆ 4,000 ರೂಪಾಯಿ ಜಾಸ್ತಿ ಮಾಡ್ಯಾರ. ಟೋಟಲ್ 6,000 ರೂಪಾಯಿ ಮಾಡ್ಯಾರ. ಹಂಗಾರೆ ನಮ್ಗೆ ಲಾಸ್ ಎಷ್ಟಾಯ್ತು? ಮತ್ತೆ ಲಾಸ್ ಇನ್ಕ್ರೀಸ್ ಆಯ್ತು. ಎಷ್ಟು? 4,000 ರೂಪಾಯಿ ಇನ್ಕ್ರೀಸ್ ಆಯ್ತು. 4,000 ರೂಪಾಯಿನ ಬರೀಬೇಕು. ಸೊ ಅದಕ್ಕಾಗಿ 2 PDD. ಆಮೇಲೆ ಬಿಲ್ಡಿಂಗ್ ನೋಡ್ರಿ, ಬಿಲ್ಡಿಂಗ್ ರಿವ್ಯಾಲ್ಯೂಯೇಷನ್ ಮಾಡ್ಯಾರ 1,20,500, 1,20,500 ರೂಪಾಯಿ. ಮೊದ್ಲು ಎಷ್ಟಿತ್ತು ನೋಡ್ರಿ? ಹಂಗಾರೆ ಜಾಸ್ತಿ ಮಾಡಿದ್ರು ಕಡಿಮೆ ಮಾಡಿದ್ರು? ಪ್ರಾಫಿಟ್ ಆಯ್ತು ಲಾಸ್ ಆಯ್ತು? ಯಾವ ಕಡೆ ಬರೀಬೇಕು? ಕ್ರೆಡಿಟ್ ಸೈಡ್. ಬೈ ಬಿಲ್ಡಿಂಗ್ಸ್ ಬ್ರಾಕೆಟ್ ಒಳಗೆ 1,12,500 ಮೈನಸ್ 92,000 ಎಷ್ಟು ಬಂತು ನೋಡ್ರಿ? 20,000 ಬರ್ತೈತಿ ನೋಡ್ರಿ. 1,12,000 ಹೌದಿಲ್ಲ? ಅಲ್ಲವಾ, 1,12,500 ಒಳಗೆ 92 ಹೋತು ಅಂದ್ರೆ 8,000 ಪ್ಲಸ್ 12,000 20,500 ಹೌದಿಲ್ಲ? ಕರೆಕ್ಟಾ? ಇಲ್ಲ ನೋಡ್ರಿ, 1,12,500 ಮಾಡ್ಯಾರ ಈಗ ಬಿಲ್ಡಿಂಗ್ ವ್ಯಾಲ್ಯೂ. ಮೊದ್ಲು ಎಷ್ಟಿತ್ತು? 1,00,000. So 28,500 So the profit and loss of income tax. Excess of income over expenditure is a profit. So you can profit of that is. So you can actually transfer four departments. Four partners. Net profit on revaluation transfer.
ಅಕೌಂಟ್ ಯಾವ ಬರಬೇಕು ಕ್ರೆಡಿಟ್ ಅಥವಾ ಏನೋ ಇದನ್ನ ಕಂಪನಿ but we that is net profit of money that is fast. Close. Balance. Balance capital. So here what is it is the closing balance of the capital after adjustment. The law is that the closing capital. Here opening capital. This opening capital is the closing capital. Now balance sheet ಒಳಗೆ ಇದು ಒಂದು capital balance sheet ಒಳಗೆ ಈ ಬ್ಯಾಲೆನ್ಸ್ ಹೊಸ ಸಂಸ್ಥೆಯ ಬ್ಯಾಲೆನ್ಸ್ ಹೊಸ ಸಂಸ್ಥೆ ಅಂದ್ರೇನು ಹಳೆ ಸಂಸ್ಥೆಗಳಿಗೆ ಎಷ್ಟು ಹೊಸ ಸಂಸ್ಥೆಗಳಿಗೆ ಯಾವ್ದಾರ ಮೂರು ಜನ ಹಾಗಾಗಿ ಯಾಕಂದ್ರೆ ಹೊಸ ಬ್ಯಾಲೆನ್ಸ್ ಶೀಟ್ ಒಳಗೆ ಆ ಎಲ್ಲಾ ಬದಲಾವಣೆಗಳನ್ನು ಸೇರಿಸ್ಕೋಬೇಕು. ಬ್ಯಾಲೆನ್ಸ್ ಶೀಟ್ ಒಳಗೆ ಎಷ್ಟು ಯಾವಾಗ ಕ್ಯಾಶ್ ಅಂದ್ರೆ ಅದು ಚೇಂಜ್ ಆಗ್ತದೆ. ಯಾಕಂದ್ರೆ ಹೊಸ ಪಾತ್ರಗಳು ಕ್ಯಾಶ್ ಇರ್ತಾ ಗುರುಗಳ ಕ್ಯಾಶ್ ಇರ್ತಾ ಸೊ ಅದಕ್ಕಾಗಿ
ಬದಲಾವಣೆಯನ್ನು ಮತ್ತು ಬ್ಯಾಲೆನ್ಸ್ ಶೀಟ್ ಎಲ್ಲದಕ್ಕೂ ಇನಾರ್ ಪಾರ್ಟ್. ಸೊ ಇನಾರ್ ಪಾರ್ಟ್ ಇದು ಪವರ್ plus next one capital and goodwill from ಎಷ್ಟು 75 ರೇಖಾಂತಿ 1,05,000 okay next ಸಾಕಾಗಿದೆ 25 ಈಗ ಏನಾದ್ರು ಚೇಂಜ್ ಆಯ್ತಾ ಏನು ಚೇಂಜ್ ಮಾಡಿದ್ರೆ ಎಕ್ಸ್ಪೆಕ್ಟೇಷನ್ ಸ್ಟಾಪ್ 25 next debtors ಅಡ್ಜಸ್ಟ್ಮೆಂಟ್ ಹೇಳ್ತಾನ 2,000 ಇದ್ದು ಐತಿ 10,000 ಎಕ್ಸ್ಪೀರಿಯನ್ಸ್ ರೇಟ್ ಉಂಟು ಬ್ಯಾಲೆನ್ಸ್ ಶೀಟ್ ಯೂನಿಟ್ ಚೇಂಜಸ್ ಆನ್ಸರ್ ಇದೆ ಆನ್ಸರ್ ಉಂಟು ಅದನ್ನ ಯಾಕೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಡ್ರಿ ಅಂತಂದ್ರೆ 2,000 ರೂಪಾಯಿಯನ್ನ 4,000 ರೂಪಾಯಿಯಿಂದ ಹೆಚ್ಚಿಸಲಾಗಿದೆ ಅದೇನರ್ಥ ಇನ್ನು ಜೇಬನಾಗ 2,000 ರೂಪಾಯಿ ರೂಪಾಯಿಯಿಂದ ಹೆಚ್ಚಿಸಲಾಗಿದೆ ಈ ತಿಂಗಳಿನ ಪ್ರತಿ ದಿನ 2,000 ಕೊಟ್ಟಿದ್ದೆ ಬಾಕಿ ಖರ್ಚು ಮಾಡಕ್ಕೆ ನಾನೇನು ಈ ತಿಂಗಳಿಂದ ಖರ್ಚು ಪಾಕೆಟ್ ಮನಿ ಏನಿರ್ತಲ್ಲ 4,000 ರೂಪಾಯಿನ ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿ ನಾನು ಸ್ವಲ್ಪ ಕೊಡ್ತೀನಿ ಎಷ್ಟು ಫರ್ನಿಚರ್ ಒಳಗೆ ಏನಾದ್ರು ಬದಲಾವಣೆ ಆಗಿಲ್ಲ ನೋಡಿ ಜಾಸ್ತಿ ಕಡಿಮೆ ಆಗಿಲ್ಲ less just to the next credit cards
ಹೋಗುತ್ತೆ ಅದು ಹೆಚ್ಚಿಗೆ ಉಳಿತೇನೋ ಕ್ಯಾಪಿಟಲ್ ಯಾವ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ one lakh 6,500 there is 86,500 ಕೆಲವೊಂದು ಹೊಸ ಅಸೆಟ್ಸ್ ಅಥವಾ ಹೊಸ ಲ್ಯಾಬಿಲಿಟಿಗಳು ಅಂದ್ರೆ ಹೊಸ ಅಸೆಟ್ಸ್ ಅಂದ್ರೆ ಏನಾದರೂ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇದ್ರೆ ಅದು ಹೊಸ ಅಸೆಟ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅದು ಅಸೆಟ್ ಈಗ ಲ್ಯಾಬಿಲಿಟೀಸ್ ಅಂದ್ರೆ ಏನು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಗಳು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇತ್ತು ಅಂದ್ರೆ ಇನ್ನು ಏನಾದರೂ ಖರ್ಚು ಪಾವತಿ ಮಾಡಬೇಕು ಉದಾಹರಣೆಗೆ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಪೇಯಬಲ್ ಅಂತವು ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಇನ್ಕಮ್ ರಿಸೀವ್ಡ್ ಅಡ್ವಾನ್ಸ್ ಮುಂದಿನ ವರ್ಷಕ್ಕೆ ಹೇಗೆ ಇನ್ಕಮ್ ಇಸ್ಕೊಂಡಿದ್ದೇವೆ ಅದು ಜವಾಬ್ದಾರಿ ಅಂತವು ಏನಾದರೂ ಆರಾಮ್ Suppose for example,
General reserve ಬೇರೆ ಹೆಸರು ಮಾಡ್ಕೊಳ್ಬೋದು ಜನರಲ್ ರಿಸರ್ವ್ ರಿಸರ್ವ್ ಫಂಡ್ ರಿಸರ್ವ್ ಏನಾದ್ರು ಕೊಡ್ತೀವಿ ಈ ಮಾತ್ರ ಮಾಡ್ತು ಅದನ್ನ ಕ್ರೆಡಿಟ್ ಮಾಡಿ ಯಾರಿಗೆ ಹಳೆಯ ಪಾರ್ಟ್ನರ್ಸ್ಗೆ ಅದನ್ನ ಕ್ರೆಡಿಟ್ ಮಾಡಿ ಜನರಲ್ ರಿಸರ್ವ್
means that is equal X% to 20 of 100 is that correct? I sir. Now maintain 5% BTD on $10. I think you know bracket 1 minus 9. So next, for understanding repeat in one side, repeat ಮಾಡ್ಕೊಡ್ತೀವಿ ಇದು ಫೈನಲ್ ಬಂದಿಲ್ಲ ಅವನು ಹೇಳಿಲ್ಲ ಸೊ ಒಂದು ಸಾಲ್ವ್ ಬರ್ಬೋದು ಅಂತ ಹೇಳಿ ಮಳೆ ಬರ್ಬೋದು ಅಂತ ಹೇಳಿ ಆದ್ರೆ ಮಷೀನ್ ಅಂತ ರಿಪೇರಿ ಮಾಡಕ್ ಹೋಗ್ತೀವಿ ಪ್ರಾವಿನ್ಯ ಮತ್ತು ರಿಸಲ್ಟ್ ಮತ್ತು ಅದೇನಪ್ಪ ಹಾಗೆ ಡೈರೆಕ್ಟ್ ಎಷ್ಟು ಈಗ ನಾವು ಎಷ್ಟು ಗೊತ್ತಿಲ್ಲ ಸೊ ನಮ್ಮ ಹಿಂದಿನ ಅನುಭವ ಆಧಾರದ ಯಾವ ಓದಿ So ಅದು ಜವಾಬ್ದಾರಿ ಮಾಡ್ಕೊಂಡು ಬಂದೆ ಅವ್ರು ಆ ರೀತಿ ಮಾಡ್ಕೊಟ್ಟಾಗ ಒಂದು ಸಂಸ್ಥೆ ಕೊಟ್ಟಿದೆ ಸಂವಿಧಾನ ಜಾಬ್ ಜಾಬ್ ಹಾಗಾಗಿ ಹೊಸ ಜಾಬ್ ಹೊಸ ಜಾಬ್ ಈಗಾಗಲೇ ನಮ್ಮ ಕಡೆ ಬಹಳಷ್ಟು ಜವಾಬ್ದಾರಿಗಳು ಹೊಸ ಜವಾಬ್ದಾರಿ ಅಂದ್ರೆ ಜವಾಬ್ದಾರಿ ಜಾಸ್ತಿ ಆದ್ರೆ ಪ್ರಾಫಿಟ್ ಲಾಸ್ ಈಗ ನಿಮ್ ಜವಾಬ್ದಾರಿ ಜಾಸ್ತಿ ಆದ್ರೆ ಲಾಸ್ ಸಂಸ್ಥೆ ಜವಾಬ್ದಾರಿ ಜಾಸ್ತಿ ಆದ್ರೆ ಸಂಸ್ಥೆಗೆ ಲಾಸ್ replace also jawabdari parents also jawabdari Next,
क्लोज ಮಾಡಿ यहाँ से So net profit and losses. Profit is just to yes, profit net profit. So in the line comes to 200 partners. So two old partners capital account net profit of the valuation transfer. That is profit. So I revaluation by 2,460, 1,640, 1,640. Give me that. First, the rise in balance sheet of the group first fall 2018. So here already first is cash and bank, cash and bank. Plus so participation capital plus motivation yes, sure, but it is not next. Yes, it is simple. Let us here come with it. It will be SPE. ಯಾವಾಗ ಮತ್ತು 1.52 ಈಗ ಡಿಸೈಡ್ ಮಾಡಿಕೊಂಡು 1.5% ಆಫ್ ಲಿಟರ್ 5% ಅಕೌಂಟ್ ಎಷ್ಟು ಬಂತು 9 ರೂಪಾಯಿ 9 ರೂಪಾಯಿ ಸ್ಟಾಕ್ ಚೇಂಜ್ ಆಗಿದೆ ರೂಪಾಯಿ
Outstanding billing. Outstanding billing are replaced ones are unreleased. Bill for ಎಲ್ಲಿ ಕ್ಲಾಸ್ನಾಗ ಪರೀಕ್ಷೆ ಒಳಗೆ ಲೋನ್ ಮಾಡ್ಕೊಡ್ತೀನಿ ಸರ್ ಅದು ಕೊಡ್ತೀನಿ